ಪ್ರೈವೇಟ್ ಏನೋ ಗಾರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು. ಅವಾಗೇನೆ 3,000 4,000 ನಮ್ಗೆ ವಿದ್ಯೆ ಅಂಟಿಲ್ಲ. ನಾನ್ ಗ್ರೇಟ್ ಆಗಿ ಹೇಳ್ಕೊಂತೀನಿ. ನನ್ನ ಬ್ಯಾಕ್ ಬೋನ್ ಅಂದ್ರೆ ಇವ್ರೆ ಇರೋದು. ಏನಕ್ಕೆ ಅಂದ್ರೆ ಆ ವಿಷಯದಲ್ಲಿ ಹೇಳ್ತೀನಿ ಅಂದ್ರೆ ಸ್ವಂತ ರಿಲೇಷನ್ ನಮ್ ಸಪೋರ್ಟ್ ಮಾಡಿಲ್ಲ. ಬಟ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗಿ ವಿದ್ಯಾ ನಾಗರಾಜ್ ಮಾತಾಡ್ತಾ ಇರೋದು. ನಾನು ಇವತ್ತು ಹೊರಟಿರೋದು ಹೊಸಕೋಟೆ ಅಂತ ನೆನಪಾದ್ರೇನೆ ಗೊತ್ತಾಗೋದು ಬಿರಿಯಾನಿ ಅಂತ. ಎಲ್ಲರ ಬಾಯಲ್ಲೂ ನೀರಂತೂ ಬರ್ತಾನೆ ಇರುತ್ತೆ. ಬಟ್ ಆದ್ರೆ ನನ್ನ ಫ್ರೆಂಡ್ಸ್ ಅಂತೂ ಕೇಳ್ತಾನೆ ಇರ್ತಾರೆ, ಬಿರಿಯಾನಿ 1 ಪ್ಲೇಟ್ ಬಿರಿಯಾನಿ ತಗೊಂಬಂದ್ ಕೊಡಕ್ಕಾಗಲ್ಲ ನೀನು ಹೊಸಕೋಟೆಯಲ್ಲಿ ಇಟ್ಕೊಂಡು ಅಂತ. ಆದ್ರೆ ನಾನ್ ಇವತ್ತು ಹೊಸಕೋಟೆ ಬಿರಿಯಾನಿ ಓನರ್ ಬಗ್ಗೆ ಮಾತಾಡಕ್ ಹೊರಟಿರೋದು. ಇವತ್ತು ನಾವು ಹೊಸಕೋಟೆ ಬಿರಿಯಾನಿ ಓನರ್ ಫೇಮಸ್ ಬಿರಿಯಾನಿ ತುಂಬಾ ಇದ್ದೇ ಇರುತ್ತೆ. ಅದರಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಅವರ ಹೇಗ್ ಸ್ಟಾರ್ಟ್ ಆಯ್ತು, ಅವರ ಜರ್ನಿ ಹೇಗಿತ್ತು ಅಂತ ಮಾತಾಡಕ್ ಹೋಗ್ತಾ ಇದೀವಿ. ಆ ಓನರ್ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿರುತ್ತೆ. ಬನ್ನಿ ನನ್ನ ಜೊತೆ ಹೋಗೋಣ. ಹೊಸಕೋಟೆ ದಮ್ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ ಮಾಲೀಕರಾದಂತಹ ರಘು ಬ್ರೋ ಮತ್ತೆ ಶ್ರೀನಿವಾಸ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೆಸ್ಟ್ ಆಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂನು. ಸೊ ಅಕ್ಷಯ್ ದಮ್ ಬಿರಿಯಾನಿ ಹೇಗ್ ಸ್ಟಾರ್ಟ್ ಆಯ್ತು? ಇವ್ರನ್ನ ಕೇಳಿ, ಇವ್ರು ಹೇಳ್ತಾರೆ. ಆಯ್ತಾ, ನಮ್ಮಪ್ಪ ಸ್ಟಾರ್ಟ್ ಮಾಡಿದ ಫಸ್ಟ್ 2007 ಅಲ್ಲ ಗುರು? 2007 2006 7 ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲಿ ಒರಿಜಿನಲಿ ಎಲ್ಲಿ? ಇಲ್ಲಿ ಫಸ್ಟ್ ಹೊಸಕೋಟೆ ಒಳಗಡೆ ಒಳಗಡೆ ಗಾಣಿಗಿರಿಪೇಟೆ ಇತ್ತಲ್ಲ, ಗಾಣಿಗಿರಿಪೇಟೆ, ಅಲ್ಲಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಹೇಗಿತ್ತು ಜರ್ನಿ? ಹೇಗಿತ್ತು ಅಕ್ಷಯ್ ದಮ್ ಬಿರಿಯಾನಿ ಮುಂಚೆಯಿಂದ ಇಲ್ಲಿವರೆಗೂ ಹೇಗ್ ಡೆವಲಪ್ ಆಯ್ತು? ಫಸ್ಟ್ 15 kg ಇಂದ ಮಾಡ್ತಾ ಇದ್ವಿ. 15 kg ಇಂದ ಇವಾಗ 106 kg ವರ್ಗು ಸೇಲ್ ಆಗುತ್ತೆ. ಅವಾಗ ಇದ್ದಿದ್ದು ಟ್ರೆಂಡ್ ಬೇರೆ, ಇವಾಗಿರೋ ಟ್ರೆಂಡ್ ಬೇರೆ. ಅವಾಗ ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಇರ್ಲಿಲ್ಲ. ಅವಾಗ ಅಲ್ಲಿ ಮಾಡ್ತಾವ್ರ ಅಂದ್ರೆ ನಮ್ಮ ಅಕ್ಕಪಕ್ಕ ಮನೆಗಳವರು, ಟೌನ್ ಅವರು ಬಂದು ತಿನ್ನೋರ್ಗು, ಆಮೇಲೆ ಒಬ್ರಿಂದ ಒಬ್ರು ಗೊತ್ತಾಗ್ ಬಂದ್ ಆಮೇಲೆ ಏನಾಯ್ತು, ಸೋಷಿಯಲ್ ಮೀಡಿಯಾ ಫಾಸ್ಟ್ ಆದಾಗ ಯೂಟ್ಯೂಬ್, ಇನ್ಸ್ಟಾಗ್ರಾಮು ಇದೆಲ್ಲ ಬಂದಾಗ ಜನಕ್ಕೆ ರೀಚ್ ಆಗೋದು ಜಾಸ್ತಿ ಆಯ್ತು. ಅವಾಗ ಎಲ್ಲಾ ಬಿಸ್ನೆಸ್ ಇದೆ ಅಂತಲ್ಲ, ಹೋಟ್ಲ್ ಫೀಲ್ಡ್ ಅಂತಲ್ಲ, ಎಲ್ಲಾನು ಫೀಲ್ಡ್ ಇಂಪ್ರೂವ್ಮೆಂಟ್ ಆಯ್ತು. ಸೊ ಹೊಸಕೋಟೆಯಲ್ಲಿ ಬಿರಿಯಾನಿ ಅಂತಾನೆ ಯಾಕೆ ಫೇಮಸ್? ಹೊಸಕೋಟೆ ಅಂತ ನೆನ್ಪಾಗಿದ ತಕ್ಷಣ ಬರೋದು ಬಿರಿಯಾನಿ. ಅಂದ್ರೆ ಇಷ್ಟೊಂದು ಟೇಸ್ಟ್ ಎಲ್ಲೂ ಕೊಡಲ್ವೇ? ತಿಂದಿದ್ದೀರಾ ನೀವು? ಆಚೆ ಕಡೆ ಎಲ್ಲ ಬಿರಿಯಾನಿ ತಿಂದಿದ್ದೀರಾ? ಸ್ವತಃ ತಿಂದಿಲ್ಲ. ಬಟ್ ಇವಾಗ ನಾವೆಲ್ಲಾನು ಹೊರಗಡೆ ಹೋದ್ರೆ, ಇವಾಗ ನಾನ್ ಕಂಪ್ನಿಗ್ ಕೆಲಸ ಮಾಡಕ್ ಹೋಗ್ತಿರ್ತೀನಿ, ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ತಾ ಇರ್ತೀನಿ. ಅವ್ರು ನಿಂದ್ ಹೊಸಕೋಟೆನಾ, ಯಾಕೆ ಬಿರಿಯಾನಿ ತಗೊಂಬಂದಿಲ್ಲ? ಇದೇ ಕ್ವೆಶ್ಚನ್ ನನ್ನ ಕೇಳೋದವ್ರು. ಸೊ ಯಾಕೆ ಈ ಬಿರಿಯಾನಿ ಸ್ಟಾರ್ಟ್ ಆಯ್ತು? ತುಂಬಾ ಜನ ಕಾಂಪಿಟೇಟರ್ಸ್ ಕೂಡ ಇವಾಗ ಬಂದಿದ್ದಾರೆ ಹೊಸಕೋಟೆಯಲ್ಲಿ, ಅದು ಗೊತ್ತಿರುವಂತ ವಿಷಯನೇ. ಬಟ್ ಯಾಕೆ ಪರ್ಟಿಕ್ಯುಲರ್ಲಿ ಯಾಕೆ ಫೇಮಸ್? ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ? ರೀಸನ್ ಅಂದ್ರೆ ಅದೇನ್ ಗೊತ್ತಮ್ಮ, ಇವಾಗ ಎಸ್ಪೆಷಲಿ ಸಾರಿ ಟು ಇಂಟರಪ್ಟ್, ದಮ್ ಬಿರಿಯಾನಿ ಯಾಕೆ? ದಮ್ ಬಿರಿಯಾನಿ ಅಂದ್ರೆ ಏನಂದ್ರೆ ಹೇಳ್ತೀನಿ ಕೇಳ್ರಿ. ಇವಾಗ ನಾವು 20 kg 30 kg, ಇವಾಗ 20 kg ಮಾಡಿದ್ರೆ ಒಂದು ರುಚಿ ಬರುತ್ತೆ, 10 kg ಮಾಡಿದ್ರೆ ಒಂದು ರುಚಿ, 5 kg. ನನ್ಗೆ 5 kg ಇಂದ 10 kg ವರ್ಗು ನಾನು ಮಾಡೋದು, ನನ್ಗೆ ಅದು ಮಾಡಕ್ಕೆ ನನ್ಗೆ ಗೊತ್ತಾಗಲ್ಲ ಎಷ್ಟೆಷ್ಟು ಹಾಕ್ಬೇಕೇನೋ ಅಂತ. ಎಲ್ಲ ಹೆಚ್ಚು ಕಮ್ಮಿ ಮಾಡ್ಬಿಡ್ತೀನಿ. ಇವಾಗ 20 kg ಇಂದ 150 kg 200 kg ಕೊಟ್ರು ನಾನು ಅದು ಆರಾಮಾಗಿ ಅದನ್ನ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಎರಡನೇದು, ಇಲ್ಲಿ ಹೊಸಕೋಟೆ ಸುತ್ತಮುತ್ತ ಸಿಗೋ ಮಟನ್ ಬೇರೆ ಕಡೆ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ, ಸಿಗುತ್ತೆ, ಇಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇದೆ. ಇವಾಗ ಎಣ್ಣೆ ನಾವು ಒಂದು 150 kgಗೆ ಎಣ್ಣೆ ಬಂದ್ಬಿಟ್ಟು ಒಂದು 18 ಪ್ಯಾಕೆಟ್ 20 ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡಿದ್ರೆ ಅದ್ರಲ್ಲಿ ಕೊಬ್ಬೆ ಹೆಚ್ಚು ಕಮ್ಮಿ, ಕೊಬ್ಬು ಅದು ಫ್ಯಾಟ್ ಅಂತೀರಲ್ಲ, ಆ ಫ್ಯಾಟ್ ಹೆಚ್ಚು ಕಮ್ಮಿ ಒಂದು 7-8 kg ಫ್ಯಾಟ್ ಇರುತ್ತೆ. ಅದು ರೈಸ್ ಮೇಲೆ ಹೋಗಿ ಕುತ್ಕೊಂಡಾಗ ಅದು ರುಚಿ ಆ ಮಟನ್ಗೆ ಕರೆಕ್ಟ್ ಆಗಿ ಉಪ್ಪು ಖಾರ ಎಲ್ಲ ಕೊಟ್ಟಾಗ ಚೆನ್ನಾಗಿ ರುಚಿಯಿಂದ ತಿನ್ನೋದು. ಆತರ ಇನ್ನೊಂದು ಸುತ್ತಮುತ್ತ ಎಲ್ಲ ನಮ್ ಸುತ್ತಮುತ್ತ ತಗೊಂಬಂದ್ ಬಿಡ್ತಾರಲ್ಲ ಮರಿಗಳು, ಆ ಮರಿಗಳು ತುಂಬಾ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮೈನ್ ಬಿರಿಯಾನಿ ಟೇಸ್ಟ್ ಬರ್ಬೇಕಂದ್ರೆ ಮಟನ್ ಚೆನ್ನಾಗಿರ್ಬೇಕು. ಮರಿ ಒಳ್ಳೆ ಈ ರಘು ಹೇಳ್ದಂಗೆ ಕೊಬ್ಬಿರೋಂತ ಮರಿ ಹಾಕಿ ಬಿರಿಯಾನಿಗೆ ಮಾಡಿದ್ರೆ, ಸ್ವಲ್ಪ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಇದ್ರೂನು ಆ ತರ ಮರಿ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಬಂದ್ಬಿಡುತ್ತೆ. ಓಕೆ. ಸೊ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಯಾಕೆ ಪ್ರಿಫರ್ ಮಾಡ್ತಾರೆ ಜನ ಬಿರಿಯಾನಿ ತಿನ್ನೋದಕ್ಕೋಸ್ಕರ? ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಸುಮಾರು ಇದು ಒಂದು 6-7 ವರ್ಷಕ್ಕೆ ಮುಂಚೆ ಇರಿಲ್ಲ ಅನ್ಕೊಂತೀನಿ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಇತ್ತು. ಈಗ 3 ಗಂಟೆ 2 ಗಂಟೆಗೆ ಏನಾಯ್ತಂದ್ರೆ ಬಂದು ಜನ ಕಾಯ್ಕೊಳ್ತಾ ಇದ್ರು. 2 ಗಂಟೆಗೆ 3 ಗಂಟೆಗೆ ಕಾಯ್ಕೊಳ್ತಾ ಇದ್ರು. ದಿನ ನೋಡಿ ನಾವು ಅಷ್ಟು ಲೇಟ್ ಆಗಿ ಏನಕ್ಕೆ ಮಾಡ್ಬೇಕು, ಕಾಯ್ಕೊಂಡು ಜನಗಳನ್ನ ಏನಕ್ಕೆ ಇಟ್ಕೊಳ್ಬೇಕು? ಯೂಟ್ಯೂಬ್ ಅಲ್ಲಿ ಫಸ್ಟ್ 4 AM ಬಿರಿಯಾನಿ ಅಂತ ನನ್ ಯೂಟ್ಯೂಬ್ ಯಾವ್ದೇ ಆಗ್ಲಿ, ಇವಾಗ ಇರೋ ಯೂಟ್ಯೂಬ್ ಅಲ್ಲಿ ರನ್ನಿಂಗ್ ಅಲ್ಲಿ 4 AM ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ ನಾನೇ ಫಸ್ಟ್. ಅದಕ್ಕೂ ಮುಂಚೆ ಹೊಸಕೋಟೆಯಲ್ಲಿ 6 ಗಂಟೆ 6:30 5:30 ಸಿಗ್ತಾ ಇತ್ತು. ಫಸ್ಟ್ 4 AM ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು. ಅದು ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಹಳೆ ವಿಡಿಯೋಗಳು ಇರುತ್ತೆ ನೋಡಿ, 4 AM ಬಿರಿಯಾನಿ ಅಂತ. ಬೇರೆ ಬೇರೆ ಇಂಟರ್ವ್ಯೂ ಕೊಟ್ಟಾಗ
ಫಸ್ಟ್ 4 AM ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ ನಾನು. 4 AM ಹೋಗಿ 3 AM ಆಯ್ತು. ಇವಾಗ 3 AM ಹೋಗಿ 2 AM 1 ಗಂಟೆಗೆ ರೆಡಿ ಮಾಡ್ತಾರೆ ಒಂದಷ್ಟು ಜನ. ಸಂಡೆ ಬಂದ್ರೆ night. ಸ್ಟಾರ್ಟ್ ಮಾಡ್ಬೇಕು. ಸೊ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಯಾರ್ಯಾರು ಇದ್ದೀರಾ, ಪರ್ಟಿಕ್ಯುಲರ್ಲಿ ನಿಮ್ ಮಾವ. ಸೊ ಜನಕ್ಕೆ ಎಲ್ರಿಗೂ ನಿಮ್ಗಿಂತ ನಿಮ್ಮ ಮಾವನೇ ಫೇಮಸ್ ಆಗಿರೋದು. ಸೊ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫೇಮಸ್ ಅಂತ ಏನಿಲ್ಲ, ನಾನು ನಮ್ಮ ಮಾವ ಫ್ರೆಂಡ್ಸ್ ತರನೇ. ನಮ್ಮ ಅಪ್ಪ ಫ್ಯಾಮಿಲಿ ಕಡೆಯಿಂದ ನಮ್ಗ ಯಾರಿಗ ಅಷ್ಟೇ. ನಮ್ಮ ಅಪ್ಪ ಫ್ಯಾಮಿಲಿ ಯಾರು ಇವರಲ್ಲ, ನಮ್ಮ ಅಮ್ಮವ್ರ ಫ್ಯಾಮಿಲಿ. ನಮ್ಮ ಅಮ್ಮವ್ರ ತಮ್ಮಂದ್ರು ಅಣ್ಣಂದ್ರು ಇವರಲ್ಲ. ಆತರ ಬಿಟ್ರೆ ನಮ್ಮ ಅಪ್ಪ ಅವ್ರ ಫ್ಯಾಮಿಲಿ ಅವ್ರ ಹತ್ರ ಯಾರು ಟಚ್ ಇಲ್ಲ. ಅಲ್ಲ ಅಕ್ಕಪಕ್ಕನೆ ಮನೆಯವ್ರ ಪಕ್ಕ ಎಲ್ಲ ಇರ್ತಾರೆ, ಆಯ್ ಬಾಯ್ ಅಷ್ಟೇ. ಅದ್ ಬಿಟ್ರೆ ನಾವೇನು ಹೋಗಿ ಮಾತಾಡೋದಾಗ್ಲಿ ಇದಿಲ್ಲ. ಅವ್ರವ್ರು ನಾವ್ ಹೆಂಗ್ ಬೆಳ್ದಿರ್ತೀರೋ ಅಕ್ಕಪಕ್ಕದಲ್ಲಿ ಆತರ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ. ಯಾರ್ಯಾರು ಇದ್ದೀರಾ ನಿಮ್ ಮನೇಲಿ? ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಹೆಂಡತಿ, ನನಗಿಬ್ರು ಮಕ್ಳು. ಇಬ್ರು. ಏನ್ ಓದ್ತಿದ್ದಾರೆ ಮಕ್ಳು? ನನ್ ಮಗ ಬಂದ್ಬಿಟ್ಟು ಇವಾಗ 3rd ಸ್ಟ್ಯಾಂಡರ್ಡ್, ಅವ್ನಿಗೆ 10 ವರ್ಷ. ನನ್ ಮಗಳಿಗೆ 5 ವರ್ಷ. ಓಕೆ. ಸೊ ನಿಮ್ ಇವಾಗ ಎಲ್ರಿಗೂ ಗೊತ್ತಿದೆ ನಿಮ್ ಫ್ರಾಂಚೈಸಿ ಕೂಡ ಇದೆ ಅಂತ. ಸೊ ಅದೇಗ್ ಸ್ಟಾರ್ಟ್ ಆಯ್ತು? ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಹೇಗ್ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಫ್ರಾಂಚೈಸಿ ಹೇಗ್ ಓಪನ್ ಮಾಡಿದ್ರಿ? ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ ಹೆಂಗೆ ಅಂದ್ರೆ, ನನಗೆ ಈ ಯೂಟ್ಯೂಬ್ ಮತ್ತೆ ಫಸ್ಟ್ ಆಫ್ ಆಲ್ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ನಾನು ಸ್ವಲ್ಪ ಒಂದ್ 6 ತಿಂಗಳು ಸರ್ಚ್ ಮಾಡಿದೆ. ಅವಾಗ ರೆವಿನ್ಯೂ ಕಮ್ಮಿ ಇತ್ತು. ಆಮೇಲೆ ರೆವಿನ್ಯೂ ಬಗ್ಗೆ ಎಲ್ಲ ಕ್ಲೀನ್ ಆಗಿ ತಿಳ್ಕೊಂಡು, ನಂಗೆ ಗೊತ್ತಿರೋ ಹತ್ರ ಎಲ್ಲ ತಿಳ್ಕೊಂಡು ಯೂಟ್ಯೂಬರ್ಸ್ ಸ್ವಲ್ಪ ತುಂಬಾ ನಂಗೆ ಗೊತ್ತಿರೋ ತುಂಬಾ ಜನ ಪರಿಚಯ ಇದ್ದಾರೆ. ಅವ್ರ ಹತ್ರ ಎಲ್ಲ ತಗೊಂಡೆ. ನನ್ಗೇನು ಇದ್ ಕಡೆ ವಿದ್ಯೆನೂ ಇಲ್ಲ, ಇದಿಲ್ಲ. ನನ್ ಬಂದ್ರೆ ಅಡಿಗೆ ಮಾಡ್ಬೇಕು, ಇಲ್ಲ ಅಂದ್ರೆ ಹೋಟ್ಲಲ್ಲಿ ಇರ್ಬೇಕು. ಆ ತರ ಬಿಸ್ನೆಸ್. ನಮ್ಗೇನು ಬುಕ್ಕೆತ್ರ LLB ಮಾಡಿಲ್ಲ, ಏನಿಲ್ಲ. 10th ಪಾಸ್ PUC ಅಂದ್ರೆ ಓಡಾಡ್ಕೊಂಡು ಪಲ್ಟಿ ಹೊಡ್ಕೊಂಡಿದ್ದೆ. ಆ ತರ ಕ್ಯಾರೆಕ್ಟರ್. ನಮ್ಮಪ್ಪ ಈ ಫೀಲ್ಡ್ ತೋರ್ಸಿದ್ರು, ನಾವು ಮಾಡ್ಕೊಂಡಿದ್ವಿ. ಆಮೇಲೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋದು ಇವ್ರಿಗೆಲ್ಲ ಹೇಳಿದೆ, ಮಮ್ಮ ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ರೆ. ಹಂಗೆ ಇವ್ರೆಲ್ಲ ಫೋನ್ ಮಾಡ್ಕೊಂಡಿದ್ರು. ಆಮೇಲೆ ದಿನಕ್ಕೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಬೆಳೀತಾ ಏನಾಯ್ತು, ಸೋಷಿಯಲ್ ಮೀಡಿಯಾ ಗೊತ್ತಾಯ್ತು, ಜನ ರೆಕಗ್ನೈಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರಲ್ಲ. ಅವಾಗ ಏನ್ ಮಾಡಿದ್ರು, ಬರೋದಕ್ಕೆ ನಮಗೂ ಖುಷಿ. ನಮ್ಗೆ ಯಾರು ಅಂತ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಮ್ ರಘು ಬಂದ್ ಈ ತರ ಇಲ್ಲೇ ಇದ್ರಲ್ಲೇ ನಾನು ಈ ಮಧ್ಯಾಹ್ನ ಹೊತ್ತು ರೆಸ್ಟ್ ತಗೊಂಡಿದ್ದೆ ನಾನು ಫಸ್ಟ್ ಇಲ್ಲೇ ಎಲ್ಲ ತೋಟದಲ್ಲೇನೆ. ಒಂದಿನ ಬಂದ ಈ ತರ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಮಾಡೋಣ, ಚೆನ್ನಾಗಿದೆ, ಅದ್ರಲ್ಲಿ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗುತ್ತೆ, ಆಮೇಲೆ ಒಳ್ಳೆ ದುಡ್ಡುನು ಮಾಡ್ಬೋದು ಅಂತ ಹೇಳ್ದ. ನಾನೇ ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡೋಗಲ್ಲ, ಏನಕ್ಕೆ ಅಂದೆ, ನಿಜನೇ ಕೇಳಿ ಅವನ್ನ. ಏನಕ್ಕೆ ಅನ್ಬಿಟ್ಟು ನಗದ್ಬಿಟ್ಟು ಕಳಿಸ್ದೆ. ಆಮೇಲೆ ಇಲ್ಲ, ಮಾಡೋಣ, ಟ್ರೈ ಮಾಡೋಣ, ಲಾಸ್ಟ್ ನಮ್ ಕೈಲಿ ಆಗಿಲ್ಲ ಅಂದ್ರೂ ಟ್ರೈ ಮಾಡೋಣ ಅನ್ಬಿಟ್ಟು ಮಾಡಿದ್ವಿ. ಚೆನ್ನಾಗಿ ರೆಸ್ಪಾನ್ಸ್ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ. ಈಗಲೂ ಚೆನ್ನಾಗಿದೆ. ನಾವು ಪಾಪ ಸುಳ್ಳು ಹೇಳ್ಬಾರ್ದು, ನಾವು ವಿಡಿಯೋಗಳು ಮಾಡ್ತಾ ಇಲ್ಲ. 15 ದಿನ ತಿಂಗಳಾದ್ರೂ ನಮ್ಗೆ ಫ್ರೀ ಇಲ್ಲ. ನಾವ್ ಹಂಗೆ ಇರ್ತೀವಿ. ಪಾಪ ನಮ್ ರಘು ಈಗ ಭಟ್ರು ಬೇರೆ ಒಬ್ರು ಹೋಟ್ಲಲ್ಲಿ ಏನೋ ಸ್ವಲ್ಪ ಮೈಗೆ ಹುಷಾರ್ ಇಲ್ದಿರ ಊರ್ಗ್ ಹೋಗವ್ರೆ. ಅಲ್ಲಿ ಮಾಡೋದು ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ಬೇಕು. ಹಂಗಾಗಿ ವಿಡಿಯೋಗಳು ಆಗ್ತಾ ಇಲ್ಲ. ಹಾಕಿದ್ರು ಇವಾಗ ಪಾಪ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಓಪನ್ ಮಾಡಿ ನೋಡ್ರಿ, ಯೂಟ್ಯೂಬ್ ಅಲ್ಲಿ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬ್ ಅಲ್ಲಿ ಪ್ರತಿಯೊಬ್ರು ಹಣ ವಾರಕ್ಕೆ 1-2 ಹಾಕೋಣ, ಯಾಕಣ ಇಷ್ಟು ದಿನ ಲೇಟ್ ಮಾಡ್ತೀರಾ, ನಿಮ್ ವಿಡಿಯೋ ನೋಡಕ್ ಕಾಯ್ಕೊಂಡಿದೀವಿ ನಾವು, ನೀವು ಮಾಡೋ ಫನ್ನು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ಅಂತ. ಯಾರಿದಾರೆ ಯೂತ್ ದುಡಿಯೋರು, ಒಂದ್ 20 ವರ್ಷ 22 ವರ್ಷ, ನಾನು ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋರಿಗೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ಏನಂದ್ರೆ ತಲೆಯಲ್ಲಿ ಯಾರು ಮಾಡ್ತಿದ್ಯೇನೋ ಒಳ್ಳೆ ಯೋಚನೆ ಇಟ್ಕೊಂಡು ಯೂಟ್ಯೂಬ್ ಇಳಿದ್ರೆ ತಿಂಗಳಿಗೆ 1 ಐಫೋನ್ ಅಲ್ಲ 3 ಐಫೋನ್ ದುಡಿಯೋಷ್ಟು ಯೂಟ್ಯೂಬ್ ಅಲ್ಲಿ ರೆವಿನ್ಯೂ ಬರುತ್ತೆ. 1 ಐಫೋನ್ ಅಲ್ಲ 3 ಐಫೋನ್ ದುಡಿಯೋಷ್ಟು ರೆವಿನ್ಯೂ ಬರುತ್ತೆ. ಅದ್ ಏನಂದ್ರೆ, ನಾನು ಇವಾಗ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಇವಾಗ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೀನಿ. 100 ಜನ ಫಾಲೋವರ್ಸ್ ಆಗೋರು ಅಂದ್ಬಿಟ್ಟು ನಮ್ಮ ಮಾವ ಫೋನ್ ಮಾಡಿ ಹೇಳಿದೆ, ಮಾವ 100 ಜನ ಆಗೋರು ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್ ಅಂತ. 100 ಆಯ್ತು, 50 ಆಯ್ತು, ಲಕ್ಷ ಆಯ್ತು, 1.5 ಲಕ್ಷ ಆಯ್ತು. ಆಮೇಲೆ ಏನಾಯ್ತು ಗೊತ್ತಾ, ನಮ್ಗೆ ಹೋಟ್ಲ್ ಫೀಲ್ಡ್ ಹೆಂಗೆ ಅಂದ್ರೆ, ನನ್ಗೆ ನಂತರ ದುಡ್ಡಿದೆ ಅಂತ ಹೋಟ್ಲ್ ಮಾಡಿದ್ರೆ ಹೋಟ್ಲ್ ಸಾಧನೆ ಮಾಡಕ್ ಆಗಲ್ಲಮ್ಮ. ನನಗೆ ಹೋಟ್ಲ್ ಫೀಲ್ಡ್ ಅಲ್ಲಿ ಇಳಿಬೇಕು. ನಾನು 10 ಜನ ಕೆಲಸ ಇಟ್ಕೊಂಡು ನಾನು ಕ್ಯಾಶಲ್ಲಿ ಕೂತ್ಕೊಂಡು ನಾನು ದುಡ್ಡು ಹೊಡೆದು ಬಿಸ್ನೆಸ್ ಮಾಡ್ತೀನಿ ಅಂತೇಳಿ, ನಾನು ಕೆಲಸ ಗೊತ್ತಿದ್ರೆ ಮಾತ್ರ ಹೋಟ್ಲ್ ಫೀಲ್ಡ್ ಹಿಡಿದು ಮಾಡ್ಬೇಕು. ನನಗೆ ಇವಾಗ ನಾನು ಹೋಟ್ಲಲ್ಲಿ ಏನ್ ಮಾಡ್ತೀನೋ ಪ್ರತಿಯೊಂದು ಗೊತ್ತು ನನಗೆ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಅದ್ ಇನ್ನೊಂದು ಏನಂದ್ರೆ, ನನಗೆ ಸಿಕ್ಕಾಪಟ್ಟೆ ಮೆಂಟಲಿ ವೀಕ್ ಆಗಿ ಹೋಗ್ತಾ ಇದ್ದೆ. ಇವಾಗ ಬೆಳಿಗ್ಗೆ 1 ಗಂಟೆಗೆ ಎದ್ದೊಳ್ಬೇಕು, 2 ಗಂಟೆ ಎದ್ದೊಳ್ಬೇಕು. ಅದು 1 ಸತಿ ಸರಿ 2 ಸತಿ ಸರಿ, ಪ್ರತಿದಿನ ಎದ್ದೊಳ್ಬೇಕು, ಪ್ರತಿದಿನ ನಿದ್ದೆ ಕಡಿಬೇಕು. ಇವಾಗ ಯಾವ್ದಾನ ಹೆಣ್ಮಕ್ಳಿಗೆ ಒಂದಿನ ನಿದ್ದೆ ಕೆಡಕ್ ಹೇಳ್ರಿ, 3 ದಿನ ಡಬಲ್ ನಿದ್ದೆ ಹೋಗ್ತಾರೆ. ಹೌದು, ಖಂಡಿತ. ನಮ್ಗೆ ಅವಾಗಿಂದ ನಾವು ಬೆಳ್ದಿರೋದೇ ಆ ತಾಯಿ ಅನ್ನಪೂರ್ಣೇಶ್ವರಿಯಿಂದ. ನಮ್ದು ಯಾವ ತರ ಅಂದ್ರೆ, ನಾವೇನು ಹುಡ್ದಾಗೆ ದುಡ್ಡು ಜೋಬಲ್ ಕಟ್ಟಿಲ್ ಎತ್ಕೊಂಡ್ ಬಂದು ಬೆಳ್ದಿಲ್ಲ. ನಾನು 5ನೇ ಕ್ಲಾಸಿಂದ ಕಷ್ಟ ಬಿದ್ದಿರೋದು. ನಮ್ಮ ಮಾವ ನೋಡಿದ್ರೆ, ಇಲ್ಲಿ ತೋಟ ಎಲ್ಲಿ ಗುರು? ನಮ್ದು ತೋಟ ಇಲ್ಲೇ ಇದ್ದಿದ್ದು, ಮಾರ್ಬಿಟ್ರಿ. ಇಲ್ಲೇ ಇವ್ರದ್ದು ಈ ಹೈವೇಗೆ ಇತ್ತು 1 ಎಕರೆ. ಒಳ್ಳೆ ಇವಾಗ ಸುಮಾರು ಒಂದು 25-30 ಕೋಟಿ ಆಗ್ತಾ ಇದ್ದಿದ್ರೆ ಮಾರ್ಬಿಟ್ರು. ಅವಾಗ ನೀರ್ ಇರ್ಲಿಲ್ಲ. ಇಲ್ಲೊಂದ್ ತೋಟ ಇದೆ, ಇಲ್ಲಿಂದ ಬೋರ್ ಹಾಕೊಂಡು ನಮ್ಗೆ ನೀರೆಲ್ಲ ಹಾಕೊಟ್ರು. ಅವಾಗ 10 ರೂಪಾಯಿ ಇದ್ರೆ 1000 ರೂಪಾಯಿ ಲೆಕ್ಕ.
ಹೌದು. ಆತರ ಬಡಿಸ್ತಾನ ಅವ್ನ್ ಒಂದೊಂದೇ ಸ್ಟೆಪ್ ಅದೇ ಹೇಳ್ತಲ್ಲ ಹಿಂಗಿರ ಹಣೆ ಬರ ಯಾವ ಟೈಮಲ್ಲಿ ಯಾರು 1998 99 ಸಿಕ್ಕಾಪಟ್ಟೆ ನೀರ್ ಪ್ರಾಬ್ಲಮ್ ಹೊಸಕೋಟೆ ತಾಲೂಕು ಹೌದು ಫುಲ್ಲು ಡ್ರೈರ್. ಭಯಂಕರ 2000 ಇಸ್ವಿ 2001 2ವರೆಗೂ 2010 ಹಂಗೆ ಕಂಟಿನ್ಯೂ ಆಗ್ತಾವ. ನಾನು ನಮ್ಮ ಮನೇಲಿ ನೋಡ್ತಿದ್ನಲ್ವಾ. ನನ್ನ ತೋಟ ನನಗೆ ಯಾವಾಗ 2002 ಅಲ್ಲಿ ತೋಟಕ್ಕೆ ಹೋಗಿ ನೀರ್ ಕಟ್ಟ ಅಂದ್ರೆ ನಾನು ತೋಟಕ್ಕೆಲ್ಲ ಕಾಲುವೆನಾಗ ಬಿಟ್ಬಿಟ್ಟು ಎಲ್ಲ ಹೊಡೆದಿಕ್ಬಿಟ್ಟು ಹೋಗಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಹೌದು. ಹಂಗೆ ಇತ್ತು ನಮ್ಮ ಮನೇಲಿ 1/4 ಲೀಟರ್ ಹಾಲು ಇಷ್ಟೋ ಸಂಜೆಲಿ ಹೇಳ್ತೀನಿ 1/4 ಲೀಟರ್ ಹಾಲು ಇರ್ಲಿಲ್ಲ ದೇವ್ರಾಣಿ. ಬಟ್ ಇವಾಗ ಅಲ್ಲಿಂದ ಈ ಜರ್ನಿ ನೋಡ್ಕೊಂಡ್ ಬಂದ್ರೆ ಹೇಗ್ ಅನ್ಸುತ್ತೆ? ನಾವ್ ಅವಾಗ್ಲೇ ಶ್ರೀನಿವಾಸ್ ಸರ್ನ ಕೇಳ್ದೆ, ನೀವ್ ಗೋಲ್ಡ್ ಅಂದ್ರೆ ಒಂದ್ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಅಲ್ವಾ? ಸೊ ಇವಾಗ ನಾನ್ ಅವಾಗ್ಲೇ ಹೇಳಿರೋ ಪ್ರಕಾರ ಒಂದು ಸ್ಮಾಲ್ ಚೈನ್ ಹಾಕೊಂಡೇನೆ ಸಹ ಎಲ್ಲ ಎಷ್ಟೊತ್ತಿಗೆ ಬಿಚ್ಲಪ್ಪ ಅಂತ ಅನ್ನಿಸ್ತಾ ಇರತ್ತೆ ಹೆಂಗಸ್ರಿಗೆ. ಸೊ ಇವಾಗ ನೀವ್ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅದನ್ನ? ಇಲ್ಲ ಹಂಗಿಲ್ಲ, ಇದು ನಮ್ಗೆ ರೂಢಿ ಆಗ್ಬಿಟ್ಟಿದೆ ನನ್ಗೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಹಾಕೊಂಡಾಗ ನನ್ಗೂ ಒಂಥರ ಇರಿಟೇಕ್ ಆದಂಗೆ ಆಗ್ತಾ ಇತ್ತು. ಫಸ್ಟ್ ತೆಗ್ದಾಕ್ಬೇಕು, ಹೋಗಿ ಮನೆಗ್ ತೆಗ್ದಾಕ್ಬೇಕು ಅನಿಸ್ತಾ ಇತ್ತು. ಇವಾಗ ಹಾಕೊಂಡು ಆ ಜ್ಞಾಪಕನೇ ಇಲ್ಲ. ಕೈಗಳು ಉಂಗುರುಗಳಷ್ಟೇ, ಚೈನ್ಗಳಷ್ಟೇ. ನಮ್ಮ ಮಾವಾಗ ಈ ತರ ನೋಡಿನೇ ಜನ ರೆಕಗ್ನೈಸ್ ಮಾಡೋದು. ನಮ್ಮ ಮಾವ ಏನಾನ ಇಲ್ಲ ಅಂದ್ರೆ ಫಸ್ಟ್ ನಿನ್ ಮನೆಗೆ ಹೋಗ್ಬಿಡಪ್ಪ ಅಂತೀರಿ. ಹೋಗ್ಬಿಟ್ಟು ಫಸ್ಟ್ ಮನೆ ಮಕ್ಕ ನೋಡಕ್ಕೆಲ್ಲ ಹೋಗ್ಬಿಡು ಅಂತೀರಿ. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಹಾಗೆ ನನ್ಗೂ ಅಷ್ಟೇ, ಎಲ್ಲಾದ್ರೂ ಈಗ ಆಚೆ ಹೋಗ್ಬೇಕಂದ್ರೆ ಒಂದೊಂದ್ ದಿನ ಹಂಗೆ ಓದ್ತೀನಿ. ಯಾಕಣ್ಣ ಇವತ್ತು ಹಿಂಗಿದೀಯಾ, ಎಲ್ಲ ನಾ ಒಡವೆಗಳಲ್ಲ ಅಂತ ಕೇಳ್ತಾರೆ ಜನಗಳು. ಹಾಕಿ ನಾನು ನೋಡಿ. ಇನ್ನೊಂದು ಏನಂದ್ರೆ ನಮ್ಮ ಕ್ಯಾಸ್ಟ್ ಅಲ್ಲಿ ಗೋಲ್ಡ್ ಹುಚ್ಚು ಜಾಸ್ತಿ, ಸಿಕ್ಕಾಪಟ್ಟೆ ಹುಚ್ಚು ತುಂಬಾ. ಇಲ್ಲ, ನನ್ಗೆ ಸ್ಟಾರ್ಟಿಂಗ್ ಇಂದಾನು ಸ್ವಲ್ಪ, ನಾನು 2005-6 ಡಿಗ್ರಿ ಕಾಲೇಜ್ ಗೊತ್ತಾಯ್ತು. ಆವಾಗ್ಲೇನೆ ಒಂದುಂಗ್ರ 2 ಚೈನ್ ಹಾಕೊಂಡಿದ್ದೆ 2005-6 ಆವಾಗಿಂದಾನು ಸ್ವಲ್ಪ ಈ ಒಡವೆ ಅಂದ್ರೆ ನನ್ಗೆ ಹುಚ್ಚೇನೆ. ಒಡವೆ ಅಂದ್ರೆ ಕ್ರೇಜ್, ಒಂಥರ ಏನು ಗುಡ್ ವೈಬ್. ಹೌದು, ಒಬ್ರಿಗೆ ಕಾರ್ಸ್ ಇರುತ್ತೆ. ಬಟ್ಟೆ ಇಲ್ಲ ನನ್ನ ಹತ್ರ, ಬಟ್ಟೆಗಳು ತಗೊಂಡ್ಬಿಡ್ತೀನಿ, ಬಟ್ಟೆ ಹಾಕಲ್ಲ, ತಿರ್ಗಾ ಕೊಟ್ಬಿಡ್ತೀನಿ ಯಾರಿಗಾನ. ಆತರ ನನ್ಗೆ ಯಾವ ಇಂಟ್ರೆಸ್ಟ್ ಬರಲ್ಲ. ಏನಂದ್ರೆ ಎಲ್ಲಾನು ಹೋಗ್ಬೇಕಂದ್ರೆ ತಗೊಂತೀನಿ, ತಿರ್ಗಾ ಬಟ್ಟೆ ಹಾಕಲ್ಲ, ಎಲ್ಲ ಚಿಕ್ಕದು ಟೈಟ್ ಆಗಿರುತ್ತೆ, ಬಿಸಾಕ್ಬಿಡ್ತೀನಿ, ಯಾರಿಗಾನ ಕೊಟ್ಬಿಡ್ತೀನಿ. ಆತರ ಒಬ್ಬೊಬ್ರಿಗೆ ಒಂದೊಂದು ಶೋಕಿ. ಇಡೀ ಕನ್ನಡ ಜನತೆಗೆ ಗೊತ್ತು ನಿಮ್ ಮಧ್ಯೆ ಮತ್ತೆ ವರ್ತು ಸಂತೋಷ್ ಸರ್ ಬಗ್ಗೆ ಎಷ್ಟು ಒಡನಾಟ ಇದೆ. ಬಿಗ್ ಬಾಸ್ ಇವಾಗ 1 ವರ್ಷದಿಂದ ಬಂದಿರೋದು. ಅದಕ್ಕಿಂತ ಮುಂಚೆನೆ ನಿಮ್ಮ ನಡವಳಿಕೆಗಳು, ಗೆಳೆತನ, ಅಣ್ಣ ಅಂತ ಕರೆಯೋ ರೀತಿ, ನಿಮ್ಗಳ ಮಧ್ಯೆ ಮತ್ತೆ ವರ್ತು ಸಂತೋಷ್ ಸರ್ ಕರೆಯೋದ್ ಬಗ್ಗೆ ತುಂಬಾ ಕೇಳೋದಕ್ಕೆ ಜನರಿಗೆ ತುಂಬಾ ಹಿತ ಅನ್ಸುತ್ತೆ. ಯಾರನ್ನೋ ಅಣ್ಣ ಅಂತ ಬಾಯಿ ತುಂಬಾ ಕರೀತಾರೆ ಅಂತಂದ್ರೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ನಮ್ ಜನ. ಸೊ ಹೇಗಿದೆ, ಹೇಗ್ ಸ್ಟಾರ್ಟ್ ಆಯ್ತು ನಿಮ್ದು ಮತ್ತೆ ವರ್ತು ಸಂತೋಷ್ ಸರ್ ಗೆಳ್ತನ? ಯಾವಾಗ ಸ್ಟಾರ್ಟ್ ಆಯ್ತು, ಹೇಗ್ ನಡೀತಿದೆ? ಆಯ್ತು ಒಂದು 5 ವರ್ಷ ಆಗಿರ್ಬೇಕು, 4 ವರ್ಷ 5-6 ವರ್ಷ ಆಯ್ತು. ಅವರು ಬಿಗ್ ಬಾಸ್ ಹೋಗಕ್ ಮುಂಚೆ ನಮ್ಗೆ, ಅದಕ್ಕೂ ಮುಂಚೆ 4 ವರ್ಷದಿಂದನೂ ಪರಿಚಯನೇ. ಅವರು ಇಲ್ಲಿ ಅವ್ರದ್ದು ಮುಳ್ಬಾಗ್ಲ ಹತ್ರ ತೋಟ ಇದೆ, ಅಲ್ಗ್ ಹೋಗೋವಾಗ ಬರ್ತಾ ಇದ್ರು ಬೆಳಗ್ಗೆ. ನಮ್ಮ ಹೋಟ್ಲಲ್ಲಿ ಬಿರಿಯಾನಿ ತಿನ್ಬಿಟ್ಟೆ ಹೋಗ್ತಾ ಇದ್ದಿದ್ದು. ಆಮೇಲೆ ಇದ್ಕೊಂಡು ಈ ತರ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದೊಂದ್ಸತಿ ಕಾಣಿಸ್ಕೊಂತಾ ಇದ್ರು ಅವರು. ಆಮೇಲೆ ಇದ್ಕೊಂಡು ನಮ್ ರಘು ಹೇಳ್ದ, ವರ್ತು ಸಂತೋಷ್ ಅಂದ್ರೆ ಇವ್ರೆ. ನನ್ಗೂ ಫಸ್ಟ್ ಪರಿಚಯ ಇಲ್ಲ, ರಘುಗೆ ಫಸ್ಟ್ ಸಂತೋಷ್ ಪರಿಚಯ ಆಗಿದ್ದು. ಹಂಗಾಗಿ ಒಂದಿನ ಹೋಟ್ಲ್ ಹತ್ರಗ್ ಹೋದೆ. ಆಮೇಲೆ ಈ ತರ ವರ್ತು ಸಂತೋಷ್ ಬಂದವ್ರೆ, ಬಾ ಮಾತಾಡ್ಸ್ಕೊಂಡ್ ಹೋಗಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪರಿಚಯ ಮಾಡ್ಕೊಂಡ್ ಬಂದು, ಆಮೇಲೆ ಒಂದಿನ ಇಲ್ಲೇ ವಿಡಿಯೋಗೆ ಕರ್ಕೊಂಡ್ವಿ ನಾವು. ಒಂದಿನ ಬಾಪ ವಿಡಿಯೋ ಮಾಡೋಣ, ನಮ್ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ವಿ. ಬಂದು ಇಲ್ಲಿ ಇದ್ಕೊಂಡು ಆಮೇಲೆ ಇನ್ನೊಂದು 1.5 ವರ್ಷ 2 ವರ್ಷಕ್ಕೆ ಬಿಗ್ ಬಾಸ್ ಅಲ್ಲಿ ಪಾಪ ಚಾನ್ಸ್ ಸಿಗ್ತಾನೆ ಅನ್ಬಿಟ್ಟು ಫಸ್ಟೇ ನಮ್ಗೆ ಹೇಳ್ದ. ಅವ್ರನ್ನ ಫಸ್ಟ್ ಫೋನಲ್ಲಿ ಏನೋ ಈ ತರ ನಿಮ್ಗೆ ಬಿಗ್ ಬಾಸ್ ಇನ್ವೈಟ್ ಮಾಡೋರು ಅಂತ ಹೇಳಿದಾಗ, ಮುಂಚೆ 1 ತಿಂಗಳು 2 ತಿಂಗಳು ಅವ್ರದ್ದು ಏನೇನೋ ಪ್ರೊಸೀಜರ್ ಇರುತ್ತೆ, ಏನೇನೋ ಅವ್ರ ವ್ಯಕ್ತಿತ್ವ ಹೆಂಗೆ, ಅವ್ರ ಕ್ಯಾರೆಕ್ಟರ್ ಹೆಂಗೆ, ಏನೋ ಇದೆಲ್ಲ ಮಾಡಿ ಅದು ಇದೆಲ್ಲ ಪ್ರೊಸೀಜಿಂಗ್ ಅವಾಗ ಹೇಳಿದ್ದ. ಯಾರ್ಗ್ ಹೇಳ್ಬಾರ್ದು ಅಂತ ಹೇಳವ್ರೆ, ಈ ತರ ಕರೆದವ್ರೆ ಅಂತ ಹೇಳಿದ್ರು. ನೀವು ನೋಡ್ದಂಗೆ ನಾವು ಫುಲ್ ಅವ್ರು ಹೋಗೋಕ್ ಮುಂಚೆ ಒಂದ್ 5-6 ದಿನ ಮುಂಚೆಯಿಂದ ಪ್ರಮೋಷನ್ ಮಾಡಿ ಕಳ್ಸಿಕೊಟ್ವಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇನೆ. ಈ ತರ ಅಂದ್ರೆ ಹೇಳಿಲ್ಲ, ಈ ತರ ಯಾವ್ದೋ ಒಂದು ದೊಡ್ಡ ವೇದಿಕೆ ಕೊತ್ತವ್ರೆ, ದಯವಿಟ್ಟು ಎಲ್ಲ ಕರ್ನಾಟಕ ಜನತೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಪ್ರಮೋಷನ್ ಮಾಡ್ಕೊಟ್ಟು ಹೋದ್ಮೇಲೆ ಆಮೇಲೆ ಹೇಳಿದ್ವಿ. ಒಳ್ಳೆ ಮನುಷ್ಯನ್ ಬಿಡಮ್ಮ, ಆ ತರ ಒಳ್ಳೆ ಮನುಷ್ಯನು. ಜನಗಳು ಒಂದಷ್ಟು ಜನ ಆತನಿಗೆ ಆಗ್ದಿರೋರೋ ಇಲ್ಲ ಏನೋ ಗೊತ್ತಿಲ್ಲ, ಆತನೇನೇನೋ ಬೇರೆ ತರ ಇದ್ ಮಾಡ್ತಾರೆ. ಅದೆಲ್ಲ ತಪ್ಪು. ಒಳ್ಳೆಯವ್ರಿಗೆ ಆತರ ಮಾಡ್ಬಾರ್ದು, ಆತರ ಮಾಡೋರ್ಗ್ ಮಾಡ್ಲಿ, ಆತರ ಮನುಷ್ಯನಿಗೆ ಯಾಕೆ ಮಾಡ್ಬೇಕು? ಸೊ ಇವಾಗ ಒಂದು ಕಿಲಾಡಿತನ ಮಾಡೋಣ. ಇವಾಗ ನೀವು ವರ್ತು ಸಂತೋಷ್ ಸರ್ಗೆ ಕಾಲ್ ಮಾಡಿ ಒಂದ್ ಪ್ರಾಂಕ್ ಮಾಡ್ತೀರಾ? ಸಂತೋಷ್ಗ? ಹೌದು. ಅವ್ರೇನ್ ಫೋನ್ ಎತ್ತಾರ ಇಲ್ಲ ಇಷ್ಟೊತ್ನಲ್ಲಿ. ಕಾಲ್ ಟ್ರೈ ಮಾಡಿ.
ಮಾಡ್ತಾ ಇದ್ದೆ. ವರ್ತೂರ್ ಸಂತೋಷ್. ಎಲ್ಲಾದ್ರೂ ಫಂಕ್ಷನ್ ಅದು ಇದು ಹೋಗ್ಬಿಟ್ಟು ನೈಟ್ ಲೇಟ್ ಆಗಿ ಬಂದ್ರೆ ಬೆಳಗಿಂದ ಜನಗಳು ಹೋಗಿರ್ತಾರಲ್ಲ ಮನೆ ಹತ್ರ ಈ ಟೈಮ್. ಹಲೋ ಏನ ಮರ್ದುಟ್ಟೆ ಸ್ವಾಮಿ ನೀ ಹೆಂಗಿಕ್ರಿ ಏನಿಲ್ಲ ಯಾರೋ ஒரு சிரிக்க வந்துக்கிறாங்க இன்னும் இது பண்ணಣಮ್ಮ ಇಂಟ್ರೂ பண்ணಣಮ್ಮ ಒಬ್ಬ ಹುಡುಗಿ ಬಂದವಳೆ ಇಂಟ್ರೂ ಮಾಡ್ಬೇಕಂತೆ ನಿಮ್ಮನ್ನ. ಏನ್ ಕಳ್ಸ್ಕೊಡೋದ ಏನು? ಹ್ಮ್ ಯಾರಾದ್ರೂ ಆಗ್ಲಿ ನೀನ್ ನೋಡೇಬೇಕಂತೆ. ನಿಜ ನನ್ನಣೆಗೂ ಕೊಡ್ತೀನಿ, ಮಾತಾಡ್ತೀರಾ? ಸರ್ ನೀನಂದ್ರೆ ತುಂಬಾ ಹುಚ್ಚು ಸರ್ ನನಗೆ ಅಂತ. ಹಲೋ 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 ನಮಸ್ತೆ. ನಮಸ್ತೆ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ನಾಗವೇಣಿ ಅಂತ. ಎಲ್ಲಿರೋದು? ನಾನು ಇಲ್ಲೇ ಮಾಲೂರ್ ಹತ್ರನೇ ಇರೋದು. ನೀವಂದ್ರೆ ತುಂಬಾ ಕ್ರೇಜ್ ನನಗೆ. ನಾನು ನಿಮ್ನ ಬಿಗ್ ಬಾಸ್ ಇಂದಾನು ನೋಡ್ಕೊಂಡ್ ಬಂದಿದ್ದೀನಿ. ನಾನ್ ನಿಮ್ನ ಒಂದ್ಸತಿ ಮೀಟ್ ಆಗ್ಬೋದಾ? ಹಲೋ ಹಲೋ ಸಂತೋಷ ಕೇಳಿಸಲ್ವಾ? ಕೇಳಿಸ್ತೈತೆ ಹೇಳ್ರಣ್ಣ. ಅದೇ ಆ ಹುಡುಗಿ ಮಾತಾಡ್ತೈತೆ ನೋಡಿ, ಮಾತಾಡಪ್ಪ. ಅದೇ ಮೀಟ್ ಆಗ್ಬೇಕಂತೆ. ಯಾವ್ದು ನಿಮ್ ಚಾನಲ್ ಅಂತ ಕೇಳ್ತಾ ಇದ್ದೀನಿ. ಚಾನೆಲ್ ಅಲ್ಲ, ನಾನು ಇಂಟರ್ವ್ಯೂ ಮಾಡೋದಿಕ್ ಬಂದಿಲ್ಲ. ಯಾರು ಹೇಳಿದ್ರು ಇಂಟರ್ವ್ಯೂ ಮಾಡೋದಿಕ್ಕಂತ? ಸೀನಣ್ಣ ನಿಮ್ ಜೊತೆ ಮಾತಾಡ್ಬೇಕಂತೆ. ಹೌದಾ? ಸರಿ ಚಿಕನ್ ಬಿಡು ಸೀನಣ್ಣ. ಭಾನುವಾರ ಯಾವಾಗತ್ತ? ಭಾನುವಾರ ಹೋಟ್ಲ್ ಹತ್ರ ಬರಕ್ ಹೇಳ ಹುಡ್ಗಿನ. ಭಾನುವಾರ ಬರಕ್ ಹೇಳು. ನಾನು ಇದಕ್ ಬರ್ಬೇಕು ಉಪ್ಪಾರಳ್ಳಿಗೆ. ಹಂಗೆ ಇದು ಜಾತ್ರೆ ಐತಲ್ಲ. ಉಪ್ಪಾರಳ್ಳಿಯಲ್ಲಿ ಜಾತ್ರೆ ಮುಗೀತಲ್ಲ, ಇನ್ನೇನೈತೆ? ಮೊನ್ನೆ ಆಯ್ತಲ್ಲ ಮಂಗಳವಾರ, ಕಮಿಟಿ ಎಲ್ಲ ಆಗೋಯ್ತಲ್ಲ. ಇಲ್ಲ ನಾವು ನನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು. ಆಯ್ತು. ನಾಚಿಕೆ ಬೀಳ್ಬೇಡಿ. ಇಟ್ ವಾಸ್ ಜಸ್ಟ್ ಅ ಪ್ರಾಂಕ್ ಕಾಲ್. ನಾನ್ ನಿಮ್ನೆ ಮಾಡೋದಿಕ್ಕೆ ಹೇಳ್ದೆ. ಶ್ರೀನಿವಾಸ್ ಸರ್ಗೆ ನಾನು ವಿದ್ಯಾ ಅಂತ ಮಾತಾಡ್ತಿರೋದು, ತಗೊಳ್ಳಿ. ಹಲೋ ಅಲ್ಲ, ಇವ್ರು ಹೇಳಿದ್ರು ಪಾಪ ನೀವು ಫ್ರೆಂಡ್ಶಿಪ್ ಇಷ್ಟು ಚೆನ್ನಾಗಿದ್ದೀರಲ್ಲ, ಅದು ಇದು ಅಂತ ಕೇಳಿದ್ರು. ಇಲ್ಲಮ್ಮ ನಾವು ಚೆನ್ನಾಗಿದ್ದೀರಿ. ನಿಮ್ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಸೊ ಅವಾಗಿನ ಜೀವನ ನೀವ್ ಅವಾಗ್ಲೇ ಹೇಳಿದ್ರಿ ತುಂಬಾ ಕಷ್ಟಪಟ್ಟೆ ನಾನು ಅಂತ. ಸೊ ಅವಾಗಿನ ಜೀವನ ಹೇಗಿತ್ತು ನಿಮ್ಗೆ? ಇವಾಗ ನೀವು ಲೆಗಸಿ ಲೈಫ್ ಲೀಡ್ ಮಾಡ್ತಿರ್ಬೋದು. ಇವಾಗ ಒಂದು ಫುಡ್ ಫ್ಯಾಕ್ಟ್ರಿ ಅನ್ನೋದಾಗಿದೆ, ಒಂದು ದಮ್ ಬಿರಿಯಾನಿ ಅಂತ ಓಪನ್ ಮಾಡಿದಿರಾ, ತುಂಬಾನೇ ಪ್ರಾಫಿಟ್ಸ್ ಬರ್ತಾ ಇರ್ಬೋದು, ಲಾಸ್ ಕೂಡ ಆಗಿರ್ಬೋದು. ಬಟ್ ಆಗಿನ ಜೀವನ ಹೇಗಿತ್ತು? ಆಗಿನ ಜೀವನ ಹೆಂಗಿತ್ತು ಅಂದ್ರೆ, ನಾವ್ 3 ಜನ ಅಮ್ಮ. ನಾನು, ನಮ್ಮ ಅಕ್ಕ, ನಮ್ಮ ತಂಗಿ. ನಮ್ಮ ಅಕ್ಕನ್ನ ನಮ್ಮ ಮಾವನ್ ಕೊಟ್ಟಿರೋ, ನನ್ನ ತಂಗಿ ದೇವನಹಳ್ಳಿ, ನಾನು ಒಬ್ನೇ. ನನ್ಗೆ ಆ ವಯಸ್ಸಿಂದನೂ ಸಿಕ್ಕಾಪಟ್ಟೆ ತರಲೆ. ನನ್ಗೆ ವಿದ್ಯೆ ಅಂಟಿಲ್ಲ. ಇವಾಗ ಅಂಟಿಲ್ಲ, ಅವಾಗ ಅಂಟಿಲ್ಲ. ನನ್ಗೆ ವಿದ್ಯೆ ಅಂಟೋದು ಇಲ್ಲ, ನನ್ಗೆ ಗೊತ್ತಾಗ್ಬಿಡ್ತು. ನನ್ಗೆ ಆಶೀರ್ವಾದ ಇರೋದು ಆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅಷ್ಟೇ. ವಿದ್ಯೆ ನಂಗೆ ಅಂಟೇ ಇಲ್ಲ. ಅದೇನಂತ ಗೊತ್ತಿಲ್ಲ ನನ್ಗೆ ಇವತ್ತವರೆಗೂ. ಅದೇನೋ ನಮ್ಮ ಹಿಂಗೇನ ಸಿಟಿಯಲ್ಲಿ ನಮ್ಮ ಮಾವನ್ ಹಿಂಗ್ ಕರ್ಕೊಂಡು ಹೋಗಿ ತಿರ್ಗಾ ರೋಡ್ ಮರ್ತೋಗ್ಬಿಟ್ಟಿರ್ತೀನಿ. ನೆನ್ಪರಲ್ಲ. ಗಾಡಿ ಎಲ್ಲಿಗ್ ಬೇಕಾದ್ರೂ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ, ಮತ್ತೆ ಮರ್ತೋಗಿರ್ತೀನಿ ನಾನು. ನಂಗೆ ಅಷ್ಟು ಮೈಂಡ್ ಇದಿಲ್ಲ. ಅದೇ ಬೇರೆದೆಲ್ಲ ನನ್ಗೆಲ್ಲ ಹುಷಾರಿದೆ. ಹಿಂಗೆ ಹೋಗ್ಬೇಕು, ಹಿಂಗೆ ಬರ್ಬೇಕು ಅಂತ ನಂಗೆ ಅದೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಒಂದು. ಎರಡನೇದು, ಚೈಲ್ಡ್ಹುಡ್ ಅಲ್ಲಿ ಹೆಂಗಂದ್ರೆ, ನಮ್ಮ ಹೊಸಕೋಟೆ ಕರ್ಗಕ್ಕೆ ಮತ್ತೆ ನನ್ನ ಬರ್ತಡೆಗೆ ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ನನ್ಗೆ. ಚಿಕ್ಕ ವಯಸ್ಸಲ್ಲಿ ಪರಿಸ್ಥಿತಿ ಹಂಗಿತ್ತು ಆ ಕಾಲ. 25 ವರ್ಷಕ್ಕೆ ಮುಂಚೆ ಅಂದ್ರೆ ನನ್ ಬರ್ತಡೆಗೆ ಹಾಕಿದ್ರೆ ಮತ್ತೆ ಕರ್ಗಕ್ಕೆ ಹಾಕ್ಬೇಕು ಆ ಬಟ್ಟೆ. ಇವಾಗ ಹಂಗಲ್ಲ. ಮಕ್ಳಿಗೆ ಶೂ ಅರ್ದವ್ರ ಇಮಿಡಿಯೇಟ್ ಹಂಗೆ, ಶರ್ಟ್ ಅರ್ದವ್ರ ಹಂಗೆ ಇಮಿಡಿಯೇಟ್ 2 ಜೊತೆ 4 ಜೊತೆ. ಮನೆಗೆ ಹೋಗಿ ಕೇಳಿದ ತಕ್ಷಣ ಅದ್ ಬೇಕು ಇದು ಬೇಕಂದ್ರೆ ಪಟ 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 ಅಂತ ಎಲ್ಲ ಅನುಕೂಲ ಮಾಡಿದ್ರೆ ಎಲ್ಲ ಕೊಟ್ಬಿಡ್ತೀರಿ. ಆ ಲೈಫ್ ನ ನೆಕ್ಸ್ಟ್ ಜನರೇಷನ್ ಅಲ್ಲಿ ಇರೋ ಮಕ್ಳು ಯಾರು ನೋಡಲ್ಲ. ಎಲ್ಲ ಅನುಕೂಲ ಮಾಡ್ಕೊಟ್ಬಿಟ್ಟವ್ರಲ್ಲ. ಶೂ ಕಿತ್ತೋಗಿದ್ರೆ ಶೂನ ಹೊಲ್ಸ್ಕೊಂಡು ತೂತ್ ಹಾಕೊಂಡು ಅದು ಚಡ್ಡಿಗಳು ಅರ್ಧ ಹೋಗಿದ್ರೆ ಹೊಲ್ಕೊಂಡು ಹೋಗ್ತಾ ಇದ್ದಿದ್ದು. ಪಾಪ ನಮ್ಮ ಮನೇಲಿ ನಮ್ಮ ಅಪ್ಪ ಅಷ್ಟು ಬಡಿಸ್ತಾನೆ ಇದ್ರು. ನನ್ನ ಪ್ರೈವೇಟ್ ಗಾರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು. ಅವಾಗೇನೆ 3,000 4,000. ನನ್ಗೆ ವಿದ್ಯೆ ಅಂಟಿಲ್ಲ. ಅಷ್ಟು ನಮ್ಮ ಮಾವನ್ ಜೊತೆ ಆಗ್ಬಿಟ್ಟು, ನಮ್ಮ ಮಾವ 5ನೇ ಕ್ಲಾಸ್, ನಾನು 1ನೇ ಕ್ಲಾಸ್ ಹಾಕ್ಬಿಟ್ಟಿದ್ದು. ಗವರ್ಮೆಂಟ್ ಸ್ಕೂಲ್ ನಿಯರ್ ಬೈ ಎಲ್ಲ. ನಮ್ಮ ಮಾವಂಗ 6 ವರ್ಷ ಹೆಚ್ಚು ಕಮ್ಮಿ, 6-7 ವರ್ಷ.
ಆದ್ರೆ ಜೊತೆಗೆ ಇಲ್ಲ, ಅವನು ಪ್ರೈಮರಿ ಸ್ಕೂಲ್ ಅಲ್ಲಿ ನಾನು 5th ಅಲ್ಲಿ ಇದ್ದೆ, ಅವನು 1ನೇ ಕ್ಲಾಸ್ ಹಾಕಿದ್ರು. ಅದು ಹಂಗೆ ಹಂಗಿತ್ತು. ಸೊ ಊಟದ ವೈಸ್ ಆತರ ಏನಾದ್ರು ಬಂತ ಅಂದ್ರೆ ತುಂಬಾ ಬಡತನ ಫೇಸ್ ಮಾಡ್ಕೊಂಡ್ ಬಂದಿದ್ದೀರಾ? ಹೇಗೆ ಊಟದಂದಾಗ ಒಂದ್ ಗ್ಯಾಪ್ನ ಬರುತ್ತೆ, ಕೇಳ್ರಿ. ನಮ್ಮ ಮನೇಲಿ ಚಪಾತಿ ಮಾಡೋರು. ಚಪಾತಿನೂ ಮತ್ತೆ ಈ LGದು ಟಿವಿ ಬರೋದು, ಅವಾಗ WWF ಫುಲ್ ಫೇಮಸ್. ಮನೆಗೆ ಬಂದಿದ್ದ ಕಾಲಿಂಗ್ ಎದ್ಬಿಟ್ಟು WWF ನೋಡೋದು ನಾನು. ಆಮೇಲೆ ಭಾನುವಾರ ಚಿಕನ್ ಮಾಡೋರು. ಚಿಕನ್ಗೆ ಅವಾಗ ಎಂತ ಬಡಿಸ್ತಾನೆ ಅಂದ್ರೆ ನಮ್ಮ ಮನೇಲಿ ಚಿಕನ್ ತರ ಕಾಸಿಲ್ಲ, ಮಟನ್ ತರ ಕಾಸಿಲ್ಲ. ಈ ಲಂಗ್ಸ್ ಇದು ಏನು ದೊಮ್ಮೆ ಏನ್ ಗುರು ಅನ್ನೋದು ಅದನ್ನ ದೊಮ್ಮೆನ ಕಟ್ ಮಾಡ್ಬಿಟ್ಟು ಫ್ರೈ ಮಾಡೋರು ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್. ಫ್ರೈ ಮಾಡಿ ಕೊಟ್ಬಿಟ್ರೆ ಆ ದೊಮ್ಮೆನ ಹೆಂಗ್ ತಿಂದಿದ್ದೀರೋ ಅದೇ ಮುಸ್ಕಾನ್ನ ತರ. ಇವಾಗ ಎಲ್ಲ ಎಲ್ಲ ಈಗ ಸ್ವಲ್ಪ ಏನೋ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದೀವಿ ಎಲ್ಲಾರ. ನಾನು 2000 ಒಂದಲ್ಲ 99 2000ದಲ್ಲಿ ಒಂದ್ ಸೈಕಲ್ ತಗೊಂಡ್ಬೇಕನ್ಬಿಟ್ಟು ಬಲೆ ಕಷ್ಟಪಟ್ಟೆ. ಅದು 1600-700 ರೂಪಾಯಿ ಕೂಡಿಕೆ ಒಂದ್ ಸೈಕಲ್ ತಗೊಂಡ್ಬೇಕನ್ಬಿಟ್ಟು ಒಂದು 3 ವರ್ಷ ಕೂಡಿಕಿದೆ. 1700 ರೂಪಾಯಿ ಸೈಕಲ್ ಈಗೂ ಜ್ಞಾಪಕ ಇದೆ. ಆ ಬಿಲ್ಲು ನಂಬಿದ್ರೆ ಬಿಟ್ರೆ ಬಿಡಿ, ಸೈಕಲ್ ಏನಾಯ್ತಾ ಗೊತ್ತಿಲ್ಲ. ಸೈಕಲ್ ತಗೊಂಡಿರೋ ಬಿಲ್ ನನ್ನ ಹತ್ರ ಈಗ್ಲೂ ಇದೆ, 2000 ಇಸ್ವಿಯಲ್ಲಿ. ಇನ್ನು ಇದೆ 1700 ರೂಪಾಯಿ ಕೊಟ್ಟು. ಆಸೆ ಅವಾಗ ನೋಡಿ, ಇವಾಗ ಏನ್ ಕಾರ್ಗಳು 2-3 ಕಾರ್ ಇದೆ ನಂದು, ಎಲ್ಲ ಇದೆ, ಏನು ಆಸೆ ಇಲ್ಲ. ಅವಾಗ ಬರೀ ಸೈಕಲ್ಗೆನೆ ಅಷ್ಟು ಒದ್ಲಾಡಿದ್ದೀನಿ. ಸೊ ಇವಾಗ ನಿಮ್ ಮೇನ್ ಬೇಕಾಗಿರೋದೇ ಮಾಂಸ ಅಲ್ವಾ? ಸೊ ಅದನ್ನ ಹೇಗ್ ತಗೊಂಡ್ ಬರ್ತೀರಾ, ಹೇಗ್ ಸರಬರಾಜ್ ಮಾಡ್ತೀರಾ? ಪ್ರತಿದಿನಾನು ಹೇಗ್ ಸಪ್ಲೈ ಆಗುತ್ತೆ? ನಾವು 2 ಕಡೆ ತಗೊಂತೀವಿ ಮಟನ್. ಒಂದು ಹೊಸಕೋಟೆಲ್ ತಗೊಂತೀವಿ, ಮತ್ತೆ ಇನ್ನೊಂದು ಮೇಡಳ್ಳಿ ತಗೊಂತೀವಿ. ನಾವು 2 ಶಾಪ್ ಇಟ್ಕೊಂಡಿದೀವಿ. ಒಂದೇ ಶಾಪ್ ಅಂದ್ರೆ ಇವಾಗ ಹೊಸಕೋಟೆಯಲ್ಲಿ ಆಗೋ ಸೇಲ್ಸ್ ತುಂಬಾ ಸೇಲ್ಸ್ ಆಗುತ್ತೆ. ನಾನ್ ವೆಜ್ ತಿನ್ನೋದು ಜಾಸ್ತಿ ಜನ ಇದ್ದಾರೆ. ಎಷ್ಟಂತ ತಗೊಂಡ್ಬಂದು ಹೊಡಿತಾರೆ, ಎಷ್ಟಂತ ಕೊಡ್ತಾರೆ. 100 ಕೆಜಿಗಳು ಹೋಗುತ್ತೆ, ಎಷ್ಟೊಂದ ತರಕಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಅವಳಹಳ್ಳಿಯಲ್ಲಿ ಸ್ವಲ್ಪ ಮಟನ್ ತಗೊಂತೀನಿ, ಹೊಸಕೋಟೆಯಲ್ಲಿ ಸ್ವಲ್ಪ ತಗೊಂಡು 2 ಕಡೆ ಮೇಂಟೈನ್ ಮಾಡ್ತೀನಿ. 2 ಕಡೆನೂ ತಗೊಂತೀನಿ ನಾನು ಮಟನ್. ಅವಾಗ ನನಗೆ ಸರಿ ಹೋಗುತ್ತೆ. ಸೊ ಈಗ ಅಕ್ಷಯ್ ದಮ್ ಬಿರಿಯಾನಿ ಅನ್ನೋದ್ ಬಿಟ್ರೆ ನಿಮ್ ಅದರ್ ಸೋರ್ಸ್ ಆಫ್ ಇನ್ಕಮ್ ಬೇರೆ ರೀತಿ ಏನ್ ದುಡಿತಾ ಇನ್ನ ಇದ್ದೀರಾ? ಬೇರೆ ರೀತಿ ಏನು ಮಾಡ್ಕೊಂಡಿಲ್ಲ. ಇದಕ್ ಮೇಲೆ ಮಾಡ್ಬೇಕಾ, ದೇವ್ರ ಆಶೀರ್ವಾದ. ನೆಕ್ಸ್ಟ್ ಮಾಡ್ಬೇಕು. ನಮ್ದು ಹಳೆ ಮನೆ ಅಂದ್ರೆ 95 ಅಲ್ಲಿ ಕಟ್ಟಿರೋ ಮನೆ. ಅದೆಲ್ಲ ನಮ್ಮಪ್ಪ ವಾಸ್ತು ಬೇರೆ ನೋಡ್ತಾರೆ, ಅದು ಇದು ಅಂತ ಹೊಡೆದಾಕಿ ಸಿಕ್ಕಾಪಟ್ಟೆ ಇದ್ ಮಾಡಾಕದು. ಮನೆ ಕಟ್ಬೇಕು, ಮನೆನೂ ಕಟ್ಬೇಕು, ಇನ್ಕಮ್ ಬರೋ ತರ ನೋಡ್ಕೊಬೇಕು. ಒಂದೇ ಸಮ ನಿದ್ದೆ ಕಟ್ಟಿ ಜೀವನ ಮಾಡೋದು ಜಾಸ್ತಿ ಕಷ್ಟ ಇದೆ ಲೈಫ್. ಒಂದ್ ವಯಸ್ಸವರೆಗೂ ಮಾಡ್ಬೋದು, ಆ ವಯಸ್ಸ ಮೇಲೆ ಮಾಡಕ್ ಆಗಲ್ಲ, ಬಾಡಿ ಸಪೋರ್ಟ್ ಮಾಡಲ್ಲ. ಇವಾಗ ಬೆಳಿಗ್ಗೆ ಇವಾಗ ಕೆಲ್ಸದವ್ನು ಇಲ್ಲಂದ್ರೆ 1 ಗಂಟೆ ಹೋಗಿದ್ದು ಸಿಗ್ತಾರೆ, ಆ ರೀಸನ್ ಆ ಟೈಮ್ ಸಿಗಲ್ಲ. 2008 ಇಂದ ಒಂದೇ ಸಮ ನಿದ್ದೆ ಕಟ್ಕೊಂಡಿರೋ ಮನುಷ್ಯ ಏನಾಗ್ತದೆ? ಹೌದು. ಎಷ್ಟು ದಿನ ಮಾಂಸದ ತಗೊಂಡ್ಬರ್ತೀರಾ ಪ್ರತಿದಿನ? ಪ್ರತಿದಿನ ಫ್ರೆಶ್ ಆಗಿರುತ್ತೆ. ಎಷ್ಟ್ ಕೆಜಿ ತಗೊಂಡ್ಬರ್ತೀರಾ? ಸುಮಾರು ಕೆಜಿಗೆ ಹೋಗುತ್ತೆ, ಡಿಪೆಂಡ್ ಕಸ್ಟಮರ್ ಮೇಲೆ. ನನಗೇನಂದ್ರೆ ನನಗೂ ಇದೇ ತರ ಆತರ ಜಾಸ್ತಿ. ನಾನು ಸುಮ್ನೆ ಸಣ್ಣ ಪುಟ್ಟದಕ್ಕೆ ಟೆನ್ಷನ್ ತಗೊಳೋದು, ಏನೋ ಮಾತಾಡ್ಬಿಟ್ರೆ ಹಂಗೆ ಇದು ಅಗ್ರೆಸಿವ್ ಆಗೋದು, ಅದಲ್ಲ. ಅದನ್ನೆಲ್ಲ ಡೇ ಬೈ ಡೇ ತಿಳ್ಕೊಂಡಾಗ ಇದೆಲ್ಲ ಅವಶ್ಯಕತೆ ಇರ್ಲಿಲ್ಲ ಜೀವನದಲ್ಲಿ, ಇದೆಲ್ಲ ಬೇಡ, ಏನಕ್ಕೆ ಇದೆಲ್ಲ ಯೂಸ್ಲೆಸ್ ಅಂತ ಅನ್ಕೊಂಡು ಇವಾಗಿರೋ ಎಲ್ಲರೂ ಯಂಗ್ಸ್ಟರ್ ಯಾರು ಇವಾಗ 17-18 ವರ್ಷದಿಂದ ಸ್ಟಾರ್ಟ್ ಆಗ್ತಾರೆ. ಇವಾಗೆಲ್ಲ ಹುಡುಗರಿಗೆ ಜೋಶು. ವಯಸ್ಸು ಹೋಗ್ತಾ ತಾಳ್ಮೆಗೆ ಬರಲ್ಲ. ಅವ್ರ ತಾಳ್ಮೆಗೆ ಬರೋಷ್ಟರಲ್ಲಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗ 10 ಜನ ಇರ್ಲಿ, 5 ಜನ ಇರ್ಲಿ, ನಮ್ದೊಂದು ಬ್ಯಾಚ್ ಅಮ್ಮ. ನಾನು ನಮ್ಮ ಮಾವ ನನ್ಗೊಂದು 5 ಜನ ಫ್ರೆಂಡ್ಸ್ ಅಷ್ಟೇ. ನಾವೇನು 20 ಜನ ಗ್ಯಾಂಗ್ ಕಟ್ಕೊಂಡಾಗ್ಲಿ ಇನ್ನೊಂದು ಏನೋ ಮಾಡಲ್ಲ. ನಾವೆಲ್ಲೇ ಹೋದ್ರೆ ಭಾನುವಾರ ಧರ್ಮಸ್ಥಳಕ್ಕೆ ಹೋಗ್ತೀರಿ, ಎಲ್ಲಾರು ಚೆನ್ನಾಗಿ ಹೋಗ್ತೀರಿ, ಏನಿದೆಲ್ಲ ಪ್ರೀತಿ ವಿಶ್ವಾಸದಿಂದೆಲ್ಲ ಮಾತಾಡ್ತೀರಿ, ನಾರ್ಮಲ್ ಎಲ್ಲ ಮಜಾ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ತೀರಿ. ಆ ತರ ಇರೋವರೆಗೂ ನೆಮ್ಮದಿಯಾಗಿ ಖುಷಿಯಾಗಿ ಇದ್ಕೊಂಡು ಜಾಲಿಯಾಗಿ ಇರ್ಬೇಕು. ಸುಮ್ಮನೆ ಒಬ್ಬರ ಮೇಲೆ ಎಗನೆಸ್ಟ್ ಆಗಿ ಮಾತಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಕಿತ್ತಾಡ್ಕೊಂಡು ಒದ್ಲಾಡ್ಕೊಂಡಿದ್ರೆ ಅಷ್ಟೊಂದು ಲೈಫ್ಗಳು ಹೊಟ್ಟೋಗಿರುತ್ತೆ. ಅವಾಗ್ಲೇ ಹೇಳಿದ್ರಿ ನಿಮ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೂ ಹೋಗ್ತೀರಾ, ಎಲ್ಲ ಸೇರ್ತೀರಾ ಅಂತ. ಒಬ್ಬೊಬ್ರೆ ಎಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ನಮ್ಮ ಮಾವ, ನಮ್ಮಮ್ಮ ತಮ್ಮನೆ. ನಮ್ಮ ಮಾವ ಅಪ್ಪಿ, ಸತೀಶ, ಬ್ರೋದೋನು, ಮತ್ತೆ ಪ್ರಜ್ವಲ್ ಬರ್ಬೇಕಾಯ್ತು. ಪ್ರಜ್ವಲ್, ವೆಂಕಟೇಶ್ ಅವರೆಲ್ಲ ನನ್ನ ಜೊತೆ ಸ್ಟಾರ್ಟಿಂಗು ಯೂಟ್ಯೂಬ್ ಮಾಡ್ತೀನಿ ಅಂತ ಬಂದಾಗ ಫಸ್ಟ್ ನಮ್ಮ ಮಾವನ ಕೇಳಿದೆ, ಸತೀಶನ ಅಪ್ಪಿ ನೀವೆಲ್ಲ ಸಾಥ್ ಕೊಟ್ಟೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನು ಈ ತರ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ಬೇಕು ಅಪ್ಪಿ, ಬರ್ಬೇಕು, ನೀನೇನೇ ಮಾಡು ನಾನು ನಿಂಗೆ ಬಿಡ್ತೀನಿ, ಸಪೋರ್ಟ್ ಬರ್ತೀನಿ ಅಂದ್ರು. ಇವತ್ತು ಅಷ್ಟೇ, ಯಾವಾಗ ಅಷ್ಟೇ ನನ್ನ ಜೊತೆ ಇದೆ. ಸೊ ನಿಮ್ ಬ್ರೋಝೋನ್ ಸ್ಟಾರ್ಟ್ ಆದಾಗ ಹೇಗ್ ಸಹಾಯ ಮಾಡಿದ್ರು ನಿಮ್ಗೆ? ನನ್ನ ವಿಷಲ್ ಬಂದ್ರೆ ನಮ್ಮ ಒಂದು ವರ್ತೂರನ್ನ ಫಂಕ್ಷನ್ ಹೋದವಾಗ ರಘುವನ್ ಅವರು ಸೀನನ್ ಅವ್ರ ಪರಿಚಯ ಆಗಿದ್ದು. ಬಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ದಷ್ಟೇ.
ಇವತ್ತವರೆಗೂ ನನ್ ಮೀಟ್ ಆಗಿರ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ. ಅವತ್ತು ಕ್ಯಾಶುವಲ್ ಆಗಿ ಅಂದ್ರೆ ಬರ್ಡೇ ವಿಶ್ ಮಾಡಕ್ ಹೋದವಾಗ ವರ್ತೂರನ್ ಅವ್ರಿಗೆ ರಘುವನ್ನ ಕರೆದ್ರು. ನಿಂದು ಬ್ರೋಝನ್ ಐತೆ ಅಂತಲ್ಲ, ಹ್ಞೂ ಅಣ್ಣ ಅಂದೆ. ಅಷ್ಟೇ, ಅಂದ್ರೆ ಒಂದೇ ದಿನಕ್ಕೆ ಪರಿಚಯ ಆಗಿದ್ದು. ನೆಕ್ಸ್ಟ್ ದಿನಾನೇ ಹೊಸಕೋಟೆಯಲ್ಲಿ ಒಂದು ಅಂಗಡಿ ಹಾಕುವಂತ ಒಂದು ಸಪೋರ್ಟ್ ಮಾಡಿ ಈ ಸ್ಟೇಜ್ಗೆ ನನ್ ತಂದಿಕ್ಕಿದಂದ್ರೆ ಅವರೇ ಅಂತ ಹೇಳ್ಬೋದು. ಇನ್ನೊಂದು ನನ್ನ ಗ್ರೇಟ್ ಆಗಿ ಹೇಳ್ಕೊಂತೀನಿ, ಎಲ್ಲಾದ್ರೂ ಎಲ್ಲಿ ಒಂದು ಒಂದು ಅಂದ್ರೆ ಒಂದು ಸಾಯೋ ಪೊಸಿಷನ್ ಬಂದ್ರು ನಾನು ಗ್ರೇಟ್ ಆಗಿ ಹೇಳ್ಕೊಂತೀನಿ. ನನ್ನ ಬ್ಯಾಕ್ ಬೋನ್ ಅಂದ್ರೆ ಇವ್ರೆ ಇರೋದು. ಏನಕ್ಕೆ ಅಂದ್ರೆ ಆ ವಿಷಯದಲ್ಲಿ ಹೇಳ್ತೀನಿ ಅಂದ್ರೆ, ಸ್ವಂತ ರಿಲೇಷನ್ ನನ್ಗೆ ಸಪೋರ್ಟ್ ಮಾಡಿಲ್ಲ, ಬಟ್ ಅವರು ಆ ಸ್ಟೇಜ್ ಅಲ್ಲಿ ಇದ್ದು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ ಇವತ್ತವರೆಗೂ ನನ್ ಫೀಲ್ ಆಗಿಲ್ಲ ನನ್ಗೆ ಅಣ್ಣ ಇಲ್ಲ ಮಾವ ಇಲ್ಲ ಈ ತರ ಅಂತ ಫೀಲ್ ಆಗಿಲ್ಲ. ಏನಕ್ಕಂದ್ರೆ ಆ ತರ ಸ್ಟೇಜ್ ಅಲ್ಲಿ ಬಂದು ನನ್ಗೆ ಸಪೋರ್ಟ್ ತುಂಬಾ ಮಾಡಿದ್ದಾರೆ. ಒಂದು ಕ್ಯಾಶುವಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ರಿಲೇಷನ್ ಬಂದ್ರೇನೆ ಒಂದು ಬೆಳೀತಾ ಇದ್ರೆ ಒಂದು ರೀಸನ್ ಬಂದ್ರೇನೆ ಒಂದು ಸಪೋರ್ಟ್ ಮಾಡಲ್ಲ ಯಾರು, ಒಂದು ಗಿಲ್ಟಿ ಫೀಲ್ ಬಿದ್ದೇ ಬೀಳ್ತಾರೆ. ಆತರ ಫೀಲ್ ಬೀಳ್ದಿರ ಪ್ರತಿ ಒಂದು ಇದ್ರಲ್ಲೂ ಒಂದು ಸಪೋರ್ಟ್ ಅನ್ನು ಮಾಡಿ ನನ್ಗೆ ಈ ಸ್ಟೇಜ್ ಅಲ್ಲಿ ತಂದಿದ್ದಾರೆ. ಅದ್ ತುಂಬಾ ಖುಷಿ ಪಡ್ತೀನಿ. ಅಂದ್ರೆ ನೆಕ್ಸ್ಟ್ ಇನ್ನೊಂದು 10 ವರ್ಷ ಇದ್ರು ನನ್ನ ಅಂದ್ರೆ ನೆಕ್ಸ್ಟ್ ಜನ್ಮ ಅಂತ ಇದ್ರು ಈ ತರ ಈ ರಿಲೇಷನ್ ಬೇಕು ಅಂತ ನಾನು ಕೇಳ್ಕೊಂತೀನಿ. ತುಂಬಾ ಥ್ಯಾಂಕ್ ಯು ಅಂತ ಸೋ ಕೇಳ್ಕೊಂತೀನಿ. ಸ್ವೀಟ್ ಆಫ್ ಯು, ಎಷ್ಟು ಸಕಲಾಗಿ ಮಾತಾಡಿದ್ರಿ. ನಿಜ. ಇದು ನಿಜ. ಗಳಬೇಡ ಫುಲ್ ಎಮೋಷನ್ ಆಗ್ಬಿಟ್ಟ. ಗಳಬೇಡಲೇ. ಇಲ್ಲ ಅಣ್ಣ, ಅದಂತೂ ನಿಜ. ಏನಕ್ಕೆ ಅಂದ್ರೆ, ಒಂದು ಮನುಷ್ಯನ್ ವ್ಯಾಲ್ಯೂ ಯಾವಾಗ ಅಂತ ಗೊತ್ತಾಗೋದು ಅಂದ್ರೆ ದುಡ್ಡು ಇದಾಗಲ್ಲ ಗೊತ್ತಾಗೋದು. ದುಡ್ಡು ಇಲ್ದಿರೋವಾಗೂ, ದುಡ್ಡು ಇದ್ರು ಒಂದೇ ಒಂದು ಇರುತ್ತಲ್ಲ, ಅದು ಬೇಕಾಗಿರೋದು. ಅದು ಆ ವಿಷಲ್ ಇದೆ. ಏನಂದ್ರೆ ನಾನು ಅನ್ಕೊಂಡ ಫೀಲ್ ಅಂದ್ರೆ, ಅವ್ರ ಯೂಟ್ಯೂಬ್ ಅಲ್ಲಿ ನೋಡಿದವಾಗ ಏನ್ ಅನ್ಕೊಂತ ಇದ್ದೆ ಅಂದ್ರೆ, ಅವ್ರು ದುಡ್ಡಿರೋರು ಅವ್ರ ಹತ್ರ ಹೆಂಗ್ ಮಾತಾಡ್ಸೋದು ಏನು ಅಂತ ಒಂದು ಗಿಲ್ಟಿ ಫೀಲ್ ಇತ್ತು. ಬಟ್ ಅವ್ರ ಹತ್ರ ಬಂದ್ರೆ ಆ ಫೀಲ್ ಅನ್ನೋದಿರಲ್ಲ. ಒಂದ್ ಚಿಕ್ಕ ಮಗು ತರ ಒಂದು ಟ್ರೀಟ್ ಮಾಡ್ತಾರೆ, ಅದೇ ತರನೇ ಇರ್ತಾರೆ. ಒಂದು ರಿಲೇಷನ್ ಫೀಲ್ ತರ ಇರುತ್ತೆ. ಅದು ಒಂದ್ ಖುಷಿ ಆಗುತ್ತೆ. ಆ ಸ್ಟೇಜ್ ಅನ್ನ ತೋರ್ಸಲ್ಲ. ಎಷ್ಟೇ ದುಡ್ಡಿದ್ರು, ಒಬ್ಬೊಬ್ರು ದುಡ್ಡಿದ್ರು ದೌಲ್ ಅನ್ನೋದ್ ತೋರಿಸ್ತಾರೆ. ಅಂದ್ರೆ ಅರ್ಧ ಟೈಮಲ್ಲಿ ಬಂದಿರುತ್ತಲ್ಲ ದುಡ್ಡು, ಅದೇ ಫೀಲ್ ಬೇರೆ ಇರುತ್ತೆ. ಇವ್ರು ಚಿಕ್ಕ ವಯಸ್ಸಿಲ್ಲ ಅಂತ ದುಡ್ಡಿದ್ರು ಅದನ್ನ ಸ್ಟೇಜ್ ಅನ್ನ ತೋರ್ಸಕ್ ಬಂದಿಲ್ಲ. ಅದು ಖುಷಿ ಪಡ್ಬೋದು. ಅವ್ರ ಹತ್ರ ಇರೋದು ಅಂದ್ರೆ ಗುಣ ಅಂದ್ರೆ ಅದೊಂದೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಎಷ್ಟು ಎಕ್ಸ್‌ಪ್ರೆಸ್ ಮಾಡಿದ್ರಿ ಅಂತ ಅಂದ್ರೆ, ನೀವು ಅವ್ರ ಜೊತೆ ಇರೋದನ್ನ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ. ನನ್ನ ಫ್ಯಾಮಿಲಿನೇ ಇವರು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೋಝೋನ್. ಸೊ ಸ್ನೇಹಿತರೆ, ನಮ್ಗೆ ಯಾವ ತರ ಸಪೋರ್ಟ್ ಮಾಡಿದೀರಾ ಅದೇ ತರ ಇವರು ಹೊಸದಾಗಿ ಚಾನಲ್ ಓಪನ್ ಮಾಡವ್ರೆ. ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಂತ, ನಮ್ ಚಾನಲ್ ನ ಹೆಂಗ್ ಲೈಕ್ ಮಾಡ್ತೀರಾ ಹಂಗೆ ಅವ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.